ಶ್ವಾಸಕೋಶ ಸಂಬಂಧಪಟ್ಟಿರೋ ಕಾಯಿಲೆಗಳ ಬಗ್ಗೆ ಇದನ್ನು ಯಾವ ಥರ ತಡೆಗಟ್ಕೊಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸೋದಕ್ಕೇ ಈ ದಿನ ಇದೆ. ಇವತ್ತು ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ನ ನಿರ್ದೇಶಕ ಮತ್ತು ಅಲ್ಲಿನ ಮುಖ್ಯ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನನ್ನ ಸಿಬ್ಬಂದಿ ಒಂದು 45 ಜನ ಇಲ್ಲಿ ಸರ್ಜಾಪುರ ನಮ್ಮ ಗ್ರಾಮೀಣ ಔಟ್ರೀಚ್ ಪ್ರೋಗ್ರಾಮ್ ಅಂತ ಉಚಿತವಾಗಿ ನಮ್ಮ ಹಳ್ಳಿಯವ್ರಿಗೆ ಇದರಿಂದ ಬೆನಿಫಿಟ್ ಆಗಲಿ, ಅವ್ರಿಗೆ ಒಂದು ಡೈಜೆಸ್ಟಿವ್ ಹೆಲ್ತು, ಜೀರ್ಣಕ್ರಿಯೆ, ಜೀರ್ಣಾಂಗ ಆರೋಗ್ಯದ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸ್ಬೇಕಂತೇಳಿ ನಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನೇ ಜನರ ಒಂದು ಮನೆ ಬಾಗಿಲಿಗೆ ತೊಗೊಂಬಂದಿದ್ದೀವಿ. ಈ ಶಿಬಿರ ಇಲ್ಲಿ ಸರ್ಜಾಪುರದಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ನಾವು ಹೋದ ವರ್ಷ ಇದೇ 29ನೇ ತಾರೀಕು ಆನೇಕಲ್ಲಲ್ಲಿ ಶುರು ಮಾಡಿದ್ವಿ. ಸೊ ನಾವು ಎವ್ರಿ ಒಂದು 3-4 ತಿಂಗಳು ಈ ಥರ ಗ್ಯಾಪಲ್ಲಿ ಹಂತವಾಗಿ ನಾವು ಬೆಂಗಳೂರಿನ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ, ಈ ನಮ್ಮ ಒಂದು ಸೂಪರ್ ಸ್ಪೆಷಲಿಸ್ಟು ನುರಿತ ತಜ್ಞರು, ಈ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಎಲ್ಲ ನಗರಗಳಲ್ಲಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿರೋರು ಎಷ್ಟೊಂದು ಜನಕ್ಕೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ನನಗೇನೋ ಪೈಲ್ಸ್ ಆಗಿದೆ, ನನಗೆ ಅಥವಾ ಏನೋ ಬಾಡಿಯಲ್ಲಿ ಹೀಟ್ ಇದೆ, ಅದು ಇದು ಅಂತ ಎಷ್ಟೊಂದು ಸಮಸ್ಯೆಗಳನ್ನ ಅವರು ಗೊತ್ತಿಲ್ಲದೇ ನಿರ್ಲಕ್ಷ್ಯ ಮಾಡಿಕೊಂಡು ಎಷ್ಟೊಂದು ಸರಿ ಕೆಲವೊಂದು ಲಿವರ್ ಡ್ಯಾಮೇಜ್ ಆಗಿ ಅಥವಾ ಕ್ಯಾನ್ಸರ್ಗಳು ಆಗಿ ಆ ಒಂದು ಸ್ಟೇಜಲ್ಲಿ ಬರ್ತಾ ಇರ್ತಾರೆ. ಸೊ ನಮ್ಮ ಉದ್ದೇಶ ಏನಂದರೆ, ಅವರು ನಗರಗಳಲ್ಲಿ ಬಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ತೋರಿಸ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಅವರಿಗೆ ಬಾಗಿಲಿಗೆ ನಾವೇ ಬಂದು ಅವರಿಗೆ ಸೇವೆ ಮಾಡಬೇಕು. ಅವರಿಗೆ ಉಚಿತವಾಗಿ ಒಂದು ಸಮಾಲೋಚನೆ, ಕೆಲವೊಂದು ರಕ್ತ ಪರೀಕ್ಷೆ, ಲಿವರ್ಗೆ ಸಂಬಂಧಪಟ್ಟಿರೋ ಸ್ಕ್ಯಾನು, ಎಂಡೋಸ್ಕೋಪಿ, ಜಠರದಲ್ಲಿ ಏನಾದರೂ ತೊಂದರೆ ಇದೆಯಾ, ಕರಳಲ್ಲಿ ಏನಾದರೂ ತೊಂದರೆ ಇದೆಯಾ ಅದನ್ನು ಹುಡುಕ್ಲಿಕ್ಕೆ, ಅಲ್ಸರೋ ಕ್ಯಾನ್ಸರೋ ಇನ್ನೊಂದು ಇರೋದು, ಇನ್ನು ಈ ಉಚಿತವಾಗಿ ಅವರಿಗೆ ಬೇಕಾಗಿರೋವಂಥ ಕೆಲವೊಂದು ಔಷಧಿಗಳು, ಇದನ್ನೆಲ್ಲ ನಾವು ಫ್ರೀಯಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋ ಜನರಿಗೆ ಬೆನಿಫಿಟ್ ಆಗಬೇಕಂತ ಒಂದು ಒಳ್ಳೆಯ ಉದ್ದೇಶದಿಂದ, ಒಂದು ಸೇವೆ ಮನೋಭಾವದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ನನ್ನ ಜೊತೆ 8 ಜನ ನುರಿತ ತಜ್ಞರು ಇದ್ದಾರೆ. ಸೊ ಮಕ್ಕಳನ್ನು ನೋಡುವಂಥ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಇನ್ನು ಈ ನಾವು ತಿನ್ನೋ ಆಹಾರದ ಮೇಲೆ ಒಳ್ಳೆ ಒಂದು ಇದು ಕೊಡಬೇಕು, ಅಡ್ವೈಸ್ ಕೊಡಬೇಕಂತ ಸ್ಪೆಷಲಿಸ್ಟ್ ಡಯಟಿಷನ್ನು. ಸೊ ಈ ಥರ ಹಲವಾರು ನಮ್ಮ ಸಿಬ್ಬಂದಿ ಆಲ್ಮೋಸ್ಟ್ ಒಂದು 50 ಜನ ದೊಡ್ಡ ತಂಡನೇ ಇವತ್ತು ಸರ್ಜಾಪುರದಲ್ಲಿ ಇಳಿದಿದೆ. ಸೊ ಇದನ್ನು ಆಲ್ರೆಡಿ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಚೆಕಪ್ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ನಮಗೆ ಈ ಒಂದು ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ನಮಗೆ ತುಂಬ ಸಂತೋಷವಾಗ್ತಿದೆ. ಉದ್ದೇಶ ನಾನು ಹೇಳ್ದಂಗೆ ನೋಡಿ, ಎಷ್ಟೊಂದು ಜನಕ್ಕೆ ಆರ್ಥಿಕವಾಗೂ ತೊಂದರೆ ಇರುತ್ತೆ ಗ್ರಾಮೀಣ ಕಡೆ, ಇನ್ನೊಂದು ಅರಿವು ಇರೋದಿಲ್ಲ, ಇದಕ್ಕೊಂದು ಸ್ಪೆಷಲಿಸ್ಟ್ ಇರ್ತಾರೆ ಅಂತ ಗೊತ್ತಿರೋದಿಲ್ಲ. ಏನೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಮೆಡಿಕಲ್ ಶಾಪಲ್ಲಿ ಹೋಗಿ ಮಾತ್ರೆನೋ ಅಥವಾ ಮನೆ ಪಕ್ಕದಲ್ಲಿ ಡಾಕ್ಟರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಗ್ಯಾಸ್ಟ್ರಿಕ್ ಮಾತ್ರೆ ಹಾಕ್ಸ್ಕೊಂಡು ಕೆಲವೊಂದು ನಿರ್ಲಕ್ಷ್ಯ ಮಾಡ್ಕೊತಾ ಇರ್ತಾರೆ. ಎಷ್ಟೊಂದು ಜನಕ್ಕೆ ಒಳಗಡೆ ಅಲ್ಸರ್ ಇರುತ್ತೆ, ಒಳಗಡೆ ಗಡ್ಡೆ ಕ್ಯಾನ್ಸರ್ ಬೆಳೀತಾ ಇರುತ್ತೆ. ಅದನ್ನು ಈಗ ನಮ್ಮ ದೇಶ ಪ್ರಪಂಚದಲ್ಲೇ ಒಂದು ಈ ಕ್ಯಾನ್ಸರ್ ಅನ್ನೋದು ಹೋಗ್ತಾ ಜಾಸ್ತಿ ಆಗ್ತಾ ಇದೆ. ಸೊ ದಿನೇ ಜಾಸ್ತಿ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ದೀವಿ. ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ, ಒಂಥರ ಒತ್ತಡದ ಲೈಫ್ ಸ್ಟೈಲು, ಆಮೇಲೆ ನಮ್ಮ ತಿನ್ನೋ ಆಹಾರದಲ್ಲೇ ಈಗ ತೊಂದರೆ ಇದೆ. ಕೀಟನಾಶಕ ಇದೆಲ್ಲ ಹೊಡೆದು ಬೆಳೆಸ್ತಾ ಇರೋವಂಥ ಆಹಾರ. ಇವತ್ತೊಂದು ದಿವಸ ಸರ್ಜಾಪುರದಲ್ಲಿ ಈ ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮದೇ ತಾಲೂಕಿನ BGC ಫೌಂಡೇಶನ್ನ ನಿರ್ದೇಶಕರು ನಮ್ಮ ಯೋಗಾನಂದ ರೆಡ್ಡಿ ಡಾಕ್ಟ್ರು. ಯಾಕಂದರೆ ಅವರು ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಹಳ್ಳಿಯ ಒಂದು ಜನಗಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಿಜವಾಗೂ ಅವರಿಗೆ ಆ ದೇವರು ಒಳ್ಳೇದು ಮಾಡಲಿ, ಇವತ್ತಿನ ದಿವಸ ಹಳ್ಳಿಯ ಜನಕ್ಕೆ ಒಳ್ಳೆಯ ಒಂದು ಉಚಿತವಾಗಿ ಟೆಸ್ಟಿಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಡಾಕ್ಟರ್ಸನ್ನು ಕರ್ಕೊಂಡ್ಬಂದು ಕ್ಯಾಂಪ್ ಮಾಡಿದ್ದಾರೆ. ಸುಮಾರು ಜನ ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಚೈತನ್ಯ ಇರೋದಿಲ್ಲ, ಅಂತಹವರು ಬಂದು ಇವತ್ತು ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಉಚಿತವಾಗಿ ಸಹ ಟ್ಯಾಬ್ಲೆಟ್ಸು ಕೊಡ್ತಾಯಿದ್ದಾರೆ. ಇಂತಹ ಮನೋಭಾವ ಎಲ್ರಿಗೂ ಬರೋದಿಲ್ಲ. ಯಾಕೆಂದರೆ ಸುಮಾರು ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ, ಯಾಕಂದರೆ ಅವ್ರು ಯಾವುದೋ ಒಂದು ಕ್ಯಾಂಪ್ ಎಲ್ಲ ಮಾಡ್ಬೋದು. ಬಟ್ ಇವರೇ ಬಂದು, ಯೋಗಾನಂದ ರೆಡ್ಡಿಯವರೇ ಡಾಕ್ಟರ್ ಬಂದು ಎಲ್ಲ ಜನಗಳನ್ನ ವಿಚಾರಿಸ್ಕೊಂಡು ಇಲ್ಲಿ ಬಂದು ಮಾಡ್ತಾ ಇದ್ದಾರಲ್ಲ, ಅದು ಒಳ್ಳೆಯ ಉದ್ದೇಶ. ನಾನು ಸಹ ಇವತ್ತು ಇಲ್ಲಿ ನಾನು ಎಂಡೋಸ್ಕೋಪಿಂಗ್ ಸಹ ಮಾಡಿಸ್ಕೊಂಡೆ. ಬಹಳ ಸ್ಮೂತಾಗಿ ಬಹಳ ಚೆನ್ನಾಗಿ ಆ ಡಾಕ್ಟರ್ಸ್ ಎಲ್ಲನೂ ಹ್ಯಾಂಡಲ್ ಮಾಡಿದ್ರು. ಬಹಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಗ್ರಾಮೀಣ ಜನಕ್ಕೆ ಇಂತಹ ಅವಕಾಶಗಳು ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಬೇಕು. ಮತ್ತು ಅವರ ಒಂದು ಬೆಳೆದಿರೋ ರೀತಿ, ಅವರ
ಯಾವ ರೀತಿ ನಾವು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಬೇರೆ ಇದೆ. ಇವತ್ತಿನ ದಿವಸ ಬೇರೆ ವರ್ಲ್ಡ್ ಜೀರ್ಣಕಾರಿ ರೋಗಗಳ ಆರೋಗ್ಯದ ಶಿಬಿರ ಮಾಡ್ತಾಯಿದ್ದಾರೆ. ವರ್ಲ್ಡಲ್ಲೇ ಇವತ್ತಿನ ದಿವಸ 29/5/2025 ಒಂದು ವರ್ಷಕ್ಕೆ ಒಂದ್ಸಲಿ ಬರೋವಂಥದ್ದು ಅಂಥ ದಿವಸ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಮತ್ತು ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನೋ ಫುಡ್ಡಲ್ಲಿ, ನಾವು ಕುಡಿಯೋ ನೀರಲ್ಲಿ ಬಹಳ ತೊಂದರೆಗಳಿದೆ. ಕೆಲವು ಜನ ನೆಗ್ಲೆಕ್ಟ್ ಮಾಡ್ತಾರೆ, ತಪ್ಪದು. ಇದಕ್ಕೇ ಅಂತ ಒಂದು ಸಪ್ರೇಟಾಗಿ ಡಾಕ್ಟರ್ಸ್ ಇದ್ದಾರೆ ಅಂತ ಇವತ್ತು ದಿವಸ ಎಲ್ಲರಿಗೂ ಅರ್ಥ ಮಾಡ್ಕೊಬೇಕು. ಯಾಕಂದರೆ ನಾವು ಹೋಗ್ತೀವಿ ಹಾಸ್ಪಿಟ್ಲಿಗೆ, ನನಗೆ ಗ್ಯಾಸ್ಟ್ರಿಕ್ ಇದೆ, ರಾತ್ರಿ ಏನೋ ತಿಂದೆ, ಸ್ವಲ್ಪ ನೋವಾಯಿತು ಅಂತಾರೆ, ಅವರು ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ತಕ್ಷಣಕ್ಕೆ ಅದು ರಿಲೀಫ್ ಆಗ್ಬೋದು. ಆದರೆ ಹೊಟ್ಟೆ ಒಳಗಡೆ ಏನೇನು ಹೆಚ್ಚು ಕಡಿಮೆ ಆಗುತ್ತೆ, ಕ್ಯಾನ್ಸರ್ ಗಡ್ಡೆ ಇದೆಯಾ, ಏನಿದೆ, ಯಾವುದು ಏನಾದರೂ ತೊಂದರೆ ಇದೆಯಾ ಅನ್ನೋದು ಆ ಎಂಡೋಸ್ಕೋಪ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ತಾವು ಇಷ್ಟೊತ್ತು ಡಾಕ್ಟ್ರು ಹೇಳಿದರು. ನಿಜವಾಗ ಅದು ಒಳ್ಳೆಯ ಒಂದು ಉಪದೇಶ, ಎಲ್ಲರೂ ಇದನ್ನು ಉಪಯೋಗಿಸ. ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ ಅಂತೇಳಿ ಇವತ್ತು ಸರ್ಜಾಪುರದಲ್ಲಿ BGC ಫೌಂಡೇಶನ್ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಅವರ ವತಿಯಿಂದ ನಾವು 3 ತಿಂಗಳಿಗೊಮ್ಮೆ ಈ ಥರ ಕ್ಯಾಂಪನ್ನು ರೂರಲ್ ಔಟ್ರೀಚ್ ಅಂತೇಳಿ ಮಾಡ್ತಾಯಿದ್ದೀವಿ. ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಒಂದು ಆರೋಗ್ಯದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಸದಭಿಪ್ರಾಯದ ಒಂದು ವಿಚಾರದೊಂದಿಗೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಇದನ್ನು ನಿರಂತರವಾಗಿ ಮಾಡ್ತಾಯಿದ್ವಿ. ಪ್ರತಿ 3 ತಿಂಗಳಿಗೊಮ್ಮೆ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಮತ್ತು ಅವರ ಹಾಸ್ಪಿಟಲ್ನ ಬ್ಯುಸಿ ಇದ್ದರೂ ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಇದನ್ನು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಇದು ದೊಡ್ಡ ಸಂಖ್ಯೆಯಲ್ಲಿ ಆರೋಗ್ಯ ಶಿಬಿರಗಳಾಗ್ಬೋದು. ಆದರೆ ಇದು ಕೇವಲ ಈ ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕಾರಿ ಕ್ರಿಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಷಲಿಸ್ಟ್ ಶಿಬಿರಗಳು ಎಲ್ಲೂ ಆಗಿದ್ದು ನಾವು ಕೂಡ ನೋಡಿಲ್ಲ. ಹಾಗಾಗಿ ಇದರ ಒಳ್ಳೆಯ ಅಭಿಪ್ರಾಯ ಕೂಡ ಬಂದಿದೆ. ನಿಜವಾಗಲೂ ಇವತ್ತು ಎಂಡೋಸ್ಕೋಪಿ ಆಗ್ತಾಯಿದೆ. ಎಂಡೋಸ್ಕೋಪಿಯ ಉಚಿತವಾಗಿ ಮಾಡ್ತಿರ್ತಕ್ಕಂಥದ್ದು ಇಡೀ ಹಾಸ್ಪಿಟಲ್ನೇ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಡೀ ಹಾಸ್ಪಿಟಲ್ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ನ ಇಡೀ ಹಾಸ್ಪಿಟಲ್ ಇಲ್ಲಿ ಶಿಫ್ಟ್ 50 ಜನ ಸ್ಟಾಫಿನ ಜೊತೆಗೆ ಇದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಯನ್ನು ಮಾಡ್ತಾ, ಮತ್ತೊಂದು ಬಡವರಿಗೆ ತುಂಬ ಅನುಕೂಲ ಆಗ್ತದೆ. ಇವತ್ತು ಎಂಡೋಸ್ಕೋಪಿ ಮಾಡಿಸ್ಬೇಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ನಮಗೆ 8,000 ರಿಂದ 10,000 ರೂಪಾಯಿ ಕೊಡಬೇಕು. ಆಮೇಲೆ ಆಗ ಈ ಜೀರ್ಣಕಾರಿ ಕ್ರಿಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸು ಕೂಡ ತುಂಬ ಕಾಸ್ಟ್ಲಿ ಇದ್ದಾವೆ. ಅದನ್ನು ಕೂಡ ಇವತ್ತು ಉಚಿತವಾಗಿ ಅವರು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ಮಾತಾಡಿ ಒಂಥರ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಒಂದು ಸಾಮಾಜಿಕ ಸೇವೆಯನ್ನು ಇವತ್ತು ಮಾಡ್ತಿದ್ದಾರೆ. ನಿಜವಾಗಲೂ ಒಂದು ಶ್ಲಾಘನೀಯ ವಿಚಾರ. ಹಾಗಾಗಿ ಇದನ್ನು ಮುಂದುವರಿಸಲಿ, ಮತ್ತಷ್ಟು ಅವ್ರಿಗೆ ಇನ್ನಷ್ಟು ಕ್ಯಾಂಪ್ಗಳು ಮಾಡ್ತಾ ಮತ್ತಷ್ಟು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಲಿ. ಮತ್ತು ಸುಮಾರು ಸರಿ ಅವರ ವಿಡಿಯೋಗಳು ಸಹ ಅವರ ಯೂಟ್ಯೂಬ್ನಲ್ಲಿ ಬರ್ತಾಯಿದೆ. ನಾವು ಅದನ್ನು ನೋಡಿದ್ರೆ ಸಾಕು, ಅರ್ಧ ನಮ್ಮ ಮನೆಯಲ್ಲೇ ಮೆಡಿಸಿನ್ ತೊಗೊಳ್ತಕ್ಕಂಥದ್ದನ್ನು ಹೇಳ್ತಾರೆ. ನೀವು ತುಂಬ ಹಾಸ್ಪಿಟ್ಲಿಗೆ ಬರಬೇಡಿ ಅಂತಕ್ಕಂಥದ್ದೇ ಈ ಕ್ಯಾಂಪ್ನ ಉದ್ದೇಶ. ಅರಿವು ಮೂಡಿಸೋದೇ ಈ ಕ್ಯಾಂಪ್ನ ಉದ್ದೇಶ ಆಗಿದೆ. ಹಾಗಾಗಿ ಅದನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ನಿಜವಾಗಲೂ ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.